नमस्कार फ्रेंड्स, कार में हॉबी यूट्यूब ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಾರ್ ಫ್ರಂಟ್ ವೀಲ್ ಹೇಗೆ ಚೇಂಜ್ ಮಾಡೋದಂತ ಹೇಳುತ್ತೇನೆ. ಈ ವಿಡಿಯೋ ಪ್ರತಿಯೊಬ್ಬರು ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಏಕೆಂದರೆ ನಿಮಗೂ ಸ್ವಲ್ಪ ಸಹಾಯ ಆಗುತ್ತದೆ. ಈಗ ಪ್ರತಿಯೊಂದು ಮನೆಯಲ್ಲಿ ಒಂದೊಂದು ಕಾರ್ ಇರುತ್ತೆ. ಅದಕ್ಕೆಲ್ಲ ಡ್ರೈವರ್ ಅಥವಾ ಮಾಲೀಕ ಅವರು ವೀಲ್ ಚೇಂಜ್ ಮಾಡಬೇಕು. ಅದಕ್ಕೆ ವೀಲ್ ಪಂಚರ್ ಆದರೆ ಹೋಗಿ ಮೆಕ್ಯಾನಿಕಲ್ಗೆ ಹೋಗಿ ಕರಿಬಾರ್ದು, ಚೇಂಜ್ ಮಾಡಿ ಕೊಡು ಅಂತ ಹೇಳಬಾರ್ದು. ಏಕೆಂದರೆ ಅವರು ಒಂದು 300 ರೂಪಾಯಿ 1300 ರೂಪಾಯಿ ತಗೊಳ್ತಾರೆ. ಲೊಕೇಶನ್ ನೋಡಿ ತಗೊಳ್ತಾರೆ ಅವರು. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಫ್ರಂಟ್ ವೀಲ್ ಚೇಂಜ್ ಮಾಡೋದು, ಹಿಂದೆ ನಾನು ಒಂದು ರಿಯರ್ ವೀಲ್ ಚೇಂಜ್ ಮಾಡಿ ತೋರಿಸಿದ್ದೇನೆ. ಅದೇ ರೀತಿ ಫ್ರಂಟ್ ವೀಲ್ ಚೇಂಜ್ ಮಾಡಬೇಕು. ಮೊದಲು ಎಕ್ಸ್ ಆಕಾರದಲ್ಲಿ ನಟ್ಟನ್ನು ಲೂಸ್ ಮಾಡಬೇಕು. ನಟ್ ಇದ್ದರೆ ನಟ್, ಬೋಲ್ಟ್ ಇದ್ದರೆ ಬೋಲ್ಟ್, ಅವು ಲೂಸ್ ಮಾಡಬೇಕು. ಆಮೇಲೆ ನಿಮ್ಮ ಸ್ಟ್ರಾಂಗ್ ಪಾರ್ಟಲ್ಲಿ ಅಥವಾ ನಿಮ್ಮ ಕಾರಿನ ಯೂಸರ್ ಮ್ಯಾನುವಲ್ ಇರುತ್ತೆ. ಜಾಕ್ ಪಾಟ್ ಎಲ್ಲಿ ಅಂತ ಇರುತ್ತೆ, ಅಲ್ಲಿ ಜಾಕ ಕೊಡುವುದು. ಕ್ರಾಸ್ ಮೆಂಬರ್ ಇಲ್ಲ ರನ್ನಿಂಗ್ ಬೋರ್ಡಲ್ಲಿ ಟೈರ್ ಹಿಂದೆ ಅಲ್ಲೊಂದು ಜಾಕ್ ಪಾಟ್ ಇರುತ್ತೆ. ಅದು ನಿಮ್ಮ ಯೂಸರ್ ಮ್ಯಾನುವಲಲ್ಲಿ ಬರೆದಿರುತ್ತಾರೆ. ಅದೇ ರೀತಿ ಜಾಕ್ ಕೊಡಬೇಕು, ಅಲ್ಲಿಯೇ ಜಾಕ್ ಕೊಡಬೇಕು. ಆಮೇಲೆ ಟೈರ್ ಲಿಫ್ಟ್ ಆದಾಗ ಲೂಸ್ ಮಾಡಿದ ನಟ್ ಅಥವಾ ಬೋಲ್ಟನ್ನು ಎಲ್ಲ ಉಚ್ಚಬೇಕು. ಉಚ್ಚಿ ಆಮೇಲೆ ಟೈರ್ ಹೊರಗೆ ತೆಗಿಬೇಕು. ಯಾವುದು ಚೆನ್ನಾಗಿರುತ್ತೆ ಆ ಟೈರನ್ನು ಹಾಕಬೇಕು. ಆಮೇಲೆ ಅದೇ ರೀತಿ ನಟ್ಟನ್ನು ಹಾಕುವುದು. ನಟ್ಟನ್ನು ಹಾಕುವಾಗ ಎಕ್ಸ್ ಶೇಪಲ್ಲಿ ಹಾಕಬೇಕು. ನಿಧಾನವಾಗಿ ವೀಲನ್ನು ನಿಧಾನವಾಗಿ ಹಾಕಬೇಕು. ಏನು ಗಡ್ಬಡಿ ಮಾಡಬಾರದು. ಜಾಗ ಕೊಡುವಾಗೂ ಹಾಗೇನೆ ಗಡ್ಬಡಿ ಮಾಡಬಾರದು. ಯಾರೊಬ್ಬರು ಅಂತ ಹೇಳುತ್ತಾರೆ, ಅರ್ಜೆಂಟ್ ಇದೆ, ಸ್ವಲ್ಪ ಲಘು ಅಂತ ಹೇಳುತ್ತಾರೆ. ಸ್ವಲ್ಪ ಬೇಗ ಅಂತ ಹೇಳುತ್ತಾರೆ. ಬೇಗ ಮಾಡಲಿಕ್ಕೆ ಹೋಗಬಾರ್ದು. ಸ್ವಲ್ಪ ಏನಾದರೂ ಮಿಸ್ ಆದರೆ ನಿಮ್ಮ ಕಾರ ಅಥವಾ ವಾಹನ ಕೆಳಗೆ ಬೀಳುವ ಚಾನ್ಸ್ ಭಾಳ ಇರುತ್ತೆ. ಆಮೇಲೆ ನಿಧಾನವಾಗಿ ಜಾಕನ್ನು ಇಳಿಸಿ ನಟ್ಟನ್ನು ನಟ್ ಅಥವಾ ಬೋಲ್ಟನ್ನು ಕೈಯಿಂದ ಬಿಗಿಬೇಕು, ಟೈಟ್ ಮಾಡಬೇಕು. ಎಲ್ಲ ನಟ್ಟನ್ನು ಟೈಟ್ ಮಾಡಬೇಕು. ಆಮೇಲೆ ಹೋಗುವಾಗ ಎಲ್ಲ ಸಾಮಾನೆಲ್ಲ ನಿಮ್ಮ ಗಾಡಿ ಒಳಗೆ ಹಾಕಬೇಕು. ಸ್ಟೆಪ್ನಿ ಆಗಲಿ, ಜಾಕಲ್ಲಿ ಆಗಲಿ, ಜಾಕ ರಾಡ್ ಮತ್ತು ಸ್ಪ್ಯಾನರ್ ಆಗಲಿ ಅವೆಲ್ಲ ಗಾಡಿ ಒಳಗೆ ಹಾಕಬೇಕು. ನೀವು ಲೂಸ್ ಮಾಡುವಾಗ ಪೈಪನ್ನು ಇಟ್ಕೊಳ್ಳಿ. ಯಾವ ರೀತಿ ಅಂದರೆ ನೋಡಿ, ಈ ರೀತಿ ಪೈಪನ್ನು ಇಟ್ಟು ನೋಡಿ ಎಷ್ಟು ಹೊಲಾಗಿದೆ ಅಂತ. ಇದು ನೋಡಿ, ಪೈಪ್ ನಟ್ ಲೂಸ್ ಮಾಡ್ಲಿಕ್ಕೂ ಆಗುತ್ತೆ ಮತ್ತು ಜಗಳ ಆಡಲಿಕ್ಕೂ ಆಗುತ್ತೆ.
ಅದೇ ರೀತಿ ಅದೇ ಈ ಪೈಪ್ ಅಥವಾ ಯಾವುದರ ಒಂದು ಪೈಪನ್ನು ಇಟ್ಕೊಳ್ಳಿ. ಏಕೆಂದರೆ ಈಗ ನೀವು ಟೈಟ್ ಮಾಡುವಾಗ ಕೈಯಿಂದ ಟೈಟ್ ಮಾಡ್ತೀರ. ರನ್ನಿಂಗ್ ಒಳಗೆ ಏನಾಗುತ್ತೆ ಅಂದರೆ ಅವೆಲ್ಲ ನಟ್ ಸ್ವಲ್ಪ ಲೂಸ್ ಇದ್ದರೆ ರನ್ನಿಂಗ್ ಒಳಗೆ ಟೈಟ್ ಆಗುತ್ತೆ. ಅದಕ್ಕೆ ಪೈಪನ್ನು ಇಟ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಭಾಳ ಟೈಟ್ ಮಾಡಬೇಡಿ, ಆಮೇಲೆ ತೆಗಿಲಿಕ್ಕೆ ಭಾಳ ಕಷ್ಟ ಆಗುತ್ತೆ. ಕಾರ ಅಷ್ಟೇ, ಅದು ಟ್ರಕ್ ಎಲ್ಲ ಇದು ಕಾಲಿನಿಂದ ಒತ್ತಿ ಟೈಟ್ ಮಾಡುತ್ತಾರೆ. ಟ್ರಕ್ ನಂದು ಹೆವಿ ಇರುತ್ತೆ, ಅದಕ್ಕೆ ಕಾರದು ಸ್ವಲ್ಪ ಟೈಟ್ ಮಾಡಿದರೆ, ಕೈಯಿಂದ ಟೈಟ್ ಮಾಡಿದರೆ ಸಾಕು. ಆಮೇಲೆ ರನ್ನಿಂಗ್ ಒಳಗೆ ಟೈಟ್ ಆಗುತ್ತೆ, ಅದಕ್ಕೇನೋ ಪ್ರಾಬ್ಲಮ್ ಇಲ್ಲ. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತು ಮುಂದಿನ ವಿಡಿಯೋದೊಂದಿಗೆ ನಾನು ಬರುತ್ತೇನೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಕಾರು, ಬಸ್, ಟ್ರಕ್ ಅವೆಲ್ಲ ವಾಹನ ಓಡಿಸುವಾಗ ದಯವಿಟ್ಟು ಸೀಟ್ ಬೆಲ್ಟ್ ಹಾಕಿಕೊಳ್ಳಿ. 2 ವೀಲರ್ ಓಡಿಸುವಾಗ ಹೆಲ್ಮೆಟ್ ಹಾಕಿಕೊಳ್ಳಿ. ಇದು ನಿಮ್ಮ ಸುರಕ್ಷತೆ. ವಾಹನ ಓಡಿಸುವಾಗ ನಿಧಾನವಾಗಿ ಓಡಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆಳೆಯರೇ.